ನಿಮ್ಮ ಜೀವನವನ್ನೇ ಬದಲಾಯಿಸಬಹುದಾದಂತಹ ಒಂದು ಪ್ರಶ್ನೆ ಅಂತಂದ್ರೆ, ನೀವು ನಿಮ್ಮ ಆಲೋಚನೆಗಳ ಅಥವಾ ಆ ಆಲೋಚನೆಗಳನ್ನು ಗಮನಿಸುತ್ತಿರುವ ಜಾಗೃತಿ ನೀವಾ? ಒಂದು ಕ್ಷಣ ನಾವು ಯೋಚನೆ ಮಾಡಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವೇ ಪ್ರಜ್ಞೆ. ಇದನ್ನ ಅರ್ಥ ಮಾಡಿಕೊಳ್ಳಲು ಇರುವಂತಹ ಬಾಗಿಲಾಗಿರಬಹುದು ಈ ಒಂದು ಪ್ರಶ್ನೆ. ಸೊ ಅ ಡೋರ್ ವೇ ಟು ಅಂಡರ್ಸ್ಟ್ಯಾಂಡ್ ಕಾನ್ಶಿಯಸ್ನೆಸ್. ಪ್ರಜ್ಞೆ ಅಂತಂದ್ರೆ ಏನು? ವಾಟ್ ಇಸ್ ಕಾನ್ಶಿಯಸ್ನೆಸ್ ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಸ್ಪಿರಿಚುವಲ್ ಅವೇರ್ನೆಸ್ ಸಂಚಿಕೆಗಳಲ್ಲಿ ನಾವು ಆತ್ಮ ಅಂದ್ರೆ ಏನು, ಇನ್ನರ್ ಅವೇರ್ನೆಸ್, ನಮ್ಮ ಬಗ್ಗೆ ಅರಿವು ಮೂಡಿಸಿಕೊಳ್ಳೋದು ಯಾವ ರೀತಿ, ಈ ವಿಚಾರಗಳನ್ನ ತಿಳ್ಕೊಳ್ತಾ ಬಂದಿದ್ದೀವಿ. ಹೆಲ್ತ್ ಅವೇರ್ನೆಸ್ ಸೀರೀಸ್ ನಲ್ಲಿ ಸಾಕಷ್ಟು ಕಾಯಿಲೆಗಳು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಾವ ರೀತಿ ಮಾನಸಿಕ ಆರೋಗ್ಯ ಕೆಟ್ರೆ ದೈಹಿಕ ಆರೋಗ್ಯ ಕೆಡುತ್ತೆ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡಿದೀವಿ. ಸೊ ಇನ್ನು ನಾರ್ಸಿಸಮ್ ರಿಕವರಿ, ಟಾಕ್ಸಿಕ್ ರಿಲೇಶನ್ಶಿಪ್ ಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವೇನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮುಖಾಂತರ ನೀವು ನನ್ನ ಕನೆಕ್ಟ್ ಆಗಬಹುದು. ಕೌನ್ಸಿಲಿಂಗ್ ಸೆಷನ್ಸ್ ನ ಕೂಡ ಅಟೆಂಡ್ ಮಾಡಬಹುದು. ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡಿದಿರಾ, ಶುರು ಮಾಡೋಣ ಬನ್ನಿ. ವಾಟ್ ಈಸ್ ಕಾನ್ಶಿಯಸ್ನೆಸ್? ಪ್ರಜ್ಞೆ ಅಂತಂದ್ರೆ ಏನು? ನಾವು ನಮ್ಮ ಆಲೋಚನೆಗಳ ಅಂತ ನಮ್ಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋದಾದ್ರೆ, ಆಲೋಚನೆಗಳ ನಾವು ಅಥವಾ ನಮ್ಮ ದೇಹನ ಅಥವಾ ನಮ್ಮ ಮನಸ್ಸ ಅಂತ ಕೆಲವು ಸತಿ ನಮ್ಗೆ ಅನ್ಸುತ್ತೆ. ನಿಮ್ಗೂ ಕೂಡ ಈ ಒಂದು ಪ್ರಶ್ನೆಗಳು ಕಾಡಿರಬಹುದು. ಪ್ರಜ್ಞೆ ಅಂತಂದ್ರೆ ಏನು? ನಾವು ನಮ್ಮ ದೇಹವನ್ನ ನೋಡಬಹುದು ಅಲ್ವಾ ಸ್ನೇಹಿತರೆ? ನಮ್ಮ ಆಲೋಚನೆಗಳನ್ನ ಗಮನಿಸಬಹುದು. ನಮ್ಗೆ ಏನೆಲ್ಲ ಥಾಟ್ಸ್ ಗಳು ಬರ್ತಾ ಇರುತ್ತೆ, ಯೋಚನೆಗಳು ಬರ್ತಾ ಇರುತ್ತೆ, ಇದನ್ನೆಲ್ಲ ನಾವು ಗಮನಿಸ್ತಾ ಇರ್ತೀವಿ ಅಲ್ವಾ? ಅಬ್ಸರ್ವ್ ಮಾಡ್ತಾ ಇರ್ತೀವಿ. ನಮ್ಮ ಭಾವನೆಗಳನ್ನ ಫೀಲ್ ಮಾಡ್ಬೋದು, ಅನುಭವಿಸಬಹುದು. ಅಂದ್ರೆ ನಮ್ಗೆ ಏನಾದ್ರೂ ಒಂದ್ ರೀತಿ ಕೋಪ ಬಂದ್ರೆ, ಖುಷಿ ಆದ್ರೆ, ದುಃಖ ಆದ್ರೆ ಈ ಒಂದು ಭಾವನೆಗಳನ್ನ ನಾವು ಅನುಭವಿಸಬಹುದು ಅಲ್ವಾ? ಅದೇ ರೀತಿ ಇದೆಲ್ಲವನ್ನ ಗಮನಿಸ್ತಾ ಇರುವಂತವ್ರು ಯಾರು ಹಾಗಾದ್ರೆ? ಈ ರೀತಿ ನಮ್ಗೆ ದುಃಖ ಆದಾಗ, ಕೋಪ ಬಂದಾಗ ಅಥವಾ ಸಂತೋಷ ಆದಾಗ ಭಾವನೆಗಳನ್ನ ನಾವು ಅನುಭವಿಸ್ತೀವಿ, ಫೀಲ್ ಮಾಡ್ತೀವಿ. ಆದ್ರೆ ಈ ಎಲ್ಲಾ ವಿಚಾರಗಳನ್ನ ಅಬ್ಸರ್ವ್ ಮಾಡ್ತಾ ಇರೋರು ಯಾರು? ಯಾರು ಈ ವಿಷಯಗಳನ್ನ ನೋಡ್ತಾ ಇರೋರು ನಮ್ಮೊಳಗಡೆ ಅಂತ ನಾವು ಪ್ರಶ್ನೆ ಮಾಡ್ತಾ ಹೋದ್ರೆ ನಮ್ಗೆ ಸಿಗುವಂತಹ ಉತ್ತರವೇ ಪ್ರಜ್ಞೆ. ಸೊ ಈ ಒಂದು ಕಾನ್ಶಿಯಸ್ನೆಸ್ ಅಂತಂದ್ರೆ ಒಂದು ಅಬ್ಸರ್ವರ್, ನಮ್ಮ ಒಳಗಡೆ ಇರುವಂತಹ ಒಂದು ಅಬ್ಸರ್ವರ್ ಅಥವಾ ಒಂದು ಪ್ರಜ್ಞೆ ಅಂತಾನೆ ನಾವು ಹೇಳ್ಬೋದು ಸ್ನೇಹಿತರೆ. ಈ ಎಲ್ಲಾ ಒಂದು ಅನುಭವಗಳನ್ನ ಅರಿಯುತ್ತಿರುವುದು ಯಾರು ಅಂತ ಅಂದಾಗ ಅದೇ ಒಂದು ಪ್ರಜ್ಞೆ, ಅದೇ ಕಾನ್ಶಿಯಸ್ನೆಸ್ ಅಂತ ಹೇಳ್ಬಹುದು. ಸೊ ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು, ನಿಮ್ಗೆ ಸಾಕಷ್ಟು ರೀತಿಯ ಯೋಚನೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರುತ್ತೆ ಒಂದು ಆ ಏನು ನಿಮ್ಮ ಒಂದು ಇನ್ನರ್ ಅವೇರ್ನೆಸ್, ಇನ್ನರ್ ಕಾನ್ಶಿಯಸ್ನೆಸ್. ಸೊ ಅದನ್ನೇ ಕಾನ್ಶಿಯಸ್ನೆಸ್ ಅಥವಾ ಪ್ರಜ್ಞೆ ಅಂತ ನಾವು ಹೇಳುವಂತದ್ದು. ಪ್ರಜ್ಞೆಯನ್ನ ಅರ್ಥ ಮಾಡಿಕೊಳ್ಳೋದು ಹೇಗೆ? ಇದು ತುಂಬಾ ಇಂಪಾರ್ಟೆಂಟ್. ಪ್ರಜ್ಞೆ ಅಂತಂದ್ರೆ ಅದು ಒಂದು ಆಲೋಚನೆ ಅಲ್ಲ, ಕೇವಲ ಒಂದು ಥಾಟ್ ಅಲ್ಲ. ನಿಮ್ಗೇನೋ ಒಂದು ಯೋಚನೆ ಬರ್ತಾ ಇರುತ್ತೆ, ಬೇಜಾರಾಗಿರ್ಬೋದು ಅಥವಾ ಕೋಪ ಬಂದು ಒಂದೇನೋ ಒಂದು ಥಾಟ್ ಬರ್ತಾ ಇರ್ಬೋದು ಅಥವಾ ನೆಗೆಟಿವ್ ಥಾಟ್ಸ್ ಬರ್ತಾ ಇರ್ಬೋದು ಅಥವಾ ಒಳ್ಳೆಯ ಆಲೋಚನೆಗಳೇ ಬರ್ತಾ ಇರಬಹುದು. ಯಾವುದೇ ಒಂದು ಆಲೋಚನೆ ಬರ್ತಾ ಇದ್ರು ಕೂಡ ಆ ಕೇವಲ ಒಂದು ಆಲೋಚನೆ ನೀವು ಆಗಿರೋದಿಲ್ಲ. ಅದಕ್ಕಿಂತ ಮೀರಿ ಒಂದು ಇನ್ನರ್ ಅವೇರ್ನೆಸ್ ನಿಮ್ಮ ಒಳಗಡೆ ಇರುತ್ತೆ ಅಂತ ಹೇಳ್ಬೋದು. ನೀವು ಒಂದು ಕೇವಲ ಒಂದು ಭಾವನೆ ಅಲ್ಲ, ನೀವು ನಿಮ್ಮ ಒಂದು ನಂಬಿಕೆ ಅಲ್ಲ, ನೀವು ಏನೋ ಒಂದು ನಂಬಿಕೆ ಇಟ್ಕೊಂಡಿರ್ತೀರಿ, ಅದು ಆ ರೀತಿ ನೀವು ಅನ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ಅಂದಾಗ ಅದರಿಂದ ನೀವು ನಿಮ್ಮ ಒಂದು ವ್ಯಕ್ತಿತ್ವವನ್ನ ಅಳಿಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೇನಾದ್ರೂ ಒಂದು ನೀವು ಅನ್ಕೊಂಡಿದ್ ಕೆಲಸ ಆಗಿಲ್ಲ ಅಂದಿದ ತಕ್ಷಣ ನಿಮ್ಮನ್ನ ನೋಡಿ, ಓ ಇವನ್ ಕೈಲಿ ಏನೂ ಆಗಲ್ಲ, ಇವಳ ಕೈಲಿ ಏನೂ ಆಗಲ್ಲ ಅನ್ನುವ ರೀತಿನಲ್ಲಿ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಯಾಕಂದ್ರೆ ನೀವು ನಿಮ್ಮ ನಂಬಿಕೆ ಅಲ್ಲ, ನೀವು ನಿಮ್ಮ ಭಾವನೆಯೂ ಅಲ್ಲ, ನೀವು ಒಂದು ವ್ಯಕ್ತಿತ್ವವೂ ಅಲ್ಲ. ಅಂದ್ರೆ ಒಂದು ರೀತಿ ನಾವು ಡೀಪ್ ಅನಾಲಿಸಿಸ್ ಮಾಡ್ತಾ ಹೋದ್ರೆ ಮೇಲ್ನೋಟಕ್ಕೆ ಏನು ನಾವು ತೋರ್ಪಡಿಕೆ ಮಾಡ್ಕೊಳ್ತಾ ಇದೀವಿ ಜಗತ್ನಲ್ಲಿ, ನಾವೆಲ್ಲರೂ ಕೂಡ ಆ ರೀತಿ ಕೇವಲ ಅದಷ್ಟೇ ನಾವಲ್ಲ, ಆ ಒಂದು ಐಡೆಂಟಿಟಿ ಅಲ್ಲ, ಅದಕ್ಕೂ ಮೀರಿ ನಮ್ಮೊಳಗಡೆ ಒಂದು ಪ್ರಜ್ಞಾವಸ್ಥೆ ಇದೆ, ಒಂದು ಇನ್ನರ್ ಅವೇರ್ನೆಸ್ ಇದೆ. ಅದೇ ಒಂದು ಕಾನ್ಶಿಯಸ್ನೆಸ್ ಅಂತ ನಾವು ಹೇಳ್ಬೋದು. ಸೊ ನಮ್ಮೊಳಗಿನ ಮೌನವಾದ ಜಾಗೃತಿ, ಮೌನವಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರುವಂತಹ ಒಂದು ಜಾಗೃತಿಯೇ ಪ್ರಜ್ಞೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಸೊ ಅದು ಮಾತನಾಡೋದಿಲ್ಲ, ಅದು ನಮ್ಗೆ ಸೈಲೆಂಟ್ ಆಗಿ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡ್ತಿರುವ ಹಾಗೆ ನಮ್ಗೆ ಗೊತ್ತಾಗ್ತಾ ಇರುತ್ತೆ ನಮ್ಮೊಳಗಡೆ. ಅದು ನಮ್ ಜೊತೆ ಮಾತಾಡುತ್ತೆ, ಬಟ್ ಮೇಲ್ನೋಟಕ್ಕೆ ಯಾರಿಗೂ ಕಾಣೋದಿಲ್ಲ. ನೀನ್ ಹೀಗ್ ಮಾಡು, ಇದು ಸರಿಯಾದ ತಪ್ಪು ಅಂತ ಹೇಳ್ತಾ ಇರುತ್ತೆ. ಕೆಲವೊಂದ್ಸತಿ ಅದಕ್ಕೂ ಮೀರಿದ ಒಂದು ಅಬ್ಸರ್ವರ್, ಪ್ರಜ್ಞಾವಸ್ಥೆ ಅಂತ ಹೇಳ್ಬೋದು. ಕೆಲವೊಂದ್ಸತಿ ನಮ್ಮ ಮನಸ್ಸು ಹೇಳುತ್ತೆ ನೀನ್ ಅದನ್ನ ಮಾಡು ಅಥವಾ ಇದನ್ನ ಮಾಡು ಅಂತ. ಆದ್ರೆ ಪ್ರಜ್ಞೆ ಅಂತ ಬಂದಾಗ ಅದಕ್ಕೂ ಮೀರಿದ ಒಂದು ಇನ್ನರ್ ಡೀಪರ್ ಅವೇರ್ನೆಸ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಅದನ್ನ ನಾವು ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಬಹುದು ಅಂತ ಅಂದ್ರೆ ಅದು ಯಾವಾಗ ಸಾಧ್ಯ ಅಂತ ಅಂದ್ರೆ
ಪ್ರಜ್ಞೆಯ ಜೊತೆ ನಮ್ಮ ಒಳಗಡೆ ಇರುವಂತಹ ಅವೇರ್ನೆಸ್ ಜೊತೆ ನಾವು ಒಂದ್ ರೀತಿ ಸಂಪರ್ಕವನ್ನ ಬೆಳೆಸಿದಾಗ ಅದ್ರ ಜೊತೆ ಒಳ್ಳೆಯ ಕನೆಕ್ಷನ್ ಅನ್ನ ಇಟ್ಕೊಂಡಾಗ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಬಹುದು. ಓಕೆನಾ? ಸೊ ಹಾಗಾಗಿ ಈ ಒಂದು ಪ್ರಜ್ಞೆ ಅನ್ನೋದು ಮಾತಾಡೋದಿಲ್ಲ, ಇದು ತೀರ್ಪು ಕೊಡೋದಿಲ್ಲ, ಇದು ಕೇವಲ ಗಮನಿಸ್ತಾ ಇರುತ್ತೆ. ಇದು ಒಂದು ಅಬ್ಸರ್ವರ್ ಅಂತಾನೆ ಹೇಳ್ಬಹುದು. ಪ್ರಜ್ಞಾವಸ್ಥೆ, ಕಾನ್ಶಿಯಸ್ನೆಸ್ ಅಂತಂದ್ರೆ ಪ್ರಜ್ಞೆ, ನಮ್ಮ ಒಳಗಡೆ ಇರುವಂತಹ ಒಂದು ಜಾಗೃತಿಯ ಮನೋಭಾವ. ಹಾಗಾಗಿ ಕಾನ್ಶಿಯಸ್ನೆಸ್ ಅಂತ ಅಂದ್ರೆ, ಪ್ರಜ್ಞೆ ಅಂತ ಅಂದ್ರೆ ಒಂದು ಡೀಪರ್ ಅವೇರ್ನೆಸ್, ನಮ್ಮ ಒಳಗಡೆ ಮೌನವಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರುವಂತಹ ಒಂದು ಜಾಗೃತಿ ಅಂತಾನೆ ನಾವು ಹೇಳಬಹುದು ಸ್ನೇಹಿತರೆ. ಹಾಗಾದ್ರೆ ಒಂದು ಸರಳವಾದ ಉದಾಹರಣೆಯನ್ನು ನಾವಿವಾಗ ನೋಡೋಣ. ಈಗ ಒಂದು ಸರಳವಾದ ಉದಾಹರಣೆಯೊಂದಿಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಆಕಾಶ ಅಂತ ನಾವು ತಗೊಂಡ್ರೆ, ಆಕಾಶದಲ್ಲಿ ಮೋಡಗಳು ಬರುತ್ತೆ ಹೋಗುತ್ತೆ, ಮಳೆ ಬರುತ್ತೆ ಹೋಗುತ್ತೆ, ಜೋರಾದ ಬಿರುಗಾಳಿ ಬರುತ್ತೆ ಹೋಗುತ್ತೆ, ಆದ್ರೆ ಆಕಾಶ ಮಾತ್ರ ಅದು ಹೇಗಿರುತ್ತೋ ಹಾಗೆ ಇರುತ್ತೆ ಅಲ್ವಾ? ಅದೇ ರೀತಿ ನಮ್ಗೆ ಮನಸ್ಸಲ್ಲಿ ನಾನಾ ರೀತಿಯ ಯೋಚನೆಗಳು ಬರುತ್ತೆ ಹೋಗುತ್ತೆ, ಭಾವನೆಗಳು ಬರುತ್ತೆ ಹೋಗುತ್ತೆ ಅಲ್ವಾ? ಸಾಕಷ್ಟು ನೆಗೆಟಿವ್ ಥಾಟ್ಸ್ ಆಗಿರ್ಬೋದು, ತುಂಬಾ ಒಂದ್ ರೀತಿ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಬರುತ್ತೆ ಹೋಗುತ್ತೆ. ಆದರೆ ನಮ್ಮೊಳಗಡೆ ಇರುವಂತಹ ಒಂದು ಅವೇರ್ನೆಸ್, ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರುವಂತಹ ಒಂದು ಪ್ರಜ್ಞಾವಸ್ಥೆ, ಅದು ಅದೇ ರೀತಿ ಇರುತ್ತೆ, ಅದು ಯಾವತ್ತೂ ಕೂಡ ಬದಲಾಗೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ಒಂದ್ ರೀತಿ ನಿರಂತರ ಅಂತ ಹೇಳ್ಬೋದು. ಇದನ್ನ ಒಂದು ಚೈತನ್ಯ ಅಂತ ಕೂಡ ನಾವು ಕರಿಬಹುದು ಇದನ್ನ. ಯಾಕಂತಂದ್ರೆ ಇದಕ್ಕೆ ಒಂದ್ ರೀತಿ ಸ್ಟಾರ್ಟಿಂಗ್ ಇಲ್ಲ ಅಥವಾ ಎಂಡಿಂಗ್ ಇಲ್ಲ. ಅದೇ ರೀತಿ ಜೀವನದಲ್ಲಿ ಎಷ್ಟೋ ಒಂದು ಪರಿಸ್ಥಿತಿಗಳು ಬರುತ್ತೆ ಹೋಗುತ್ತೆ, ಆದರೆ ಏನೇ ಆದ್ರೂ ಕೂಡ ಈ ಒಂದು ನಮ್ಮ ಒಂದು ಎಲ್ಲಾ ರೀತಿಯ ಜೀವನದ ಆಗು ಹೋಗುಗಳನ್ನ ಅಬ್ಸರ್ವ್ ಮಾಡ್ತಾ ಇರುವಂತವ್ರು ಯಾರು, ಗಮನಿಸ್ತಾ ಇರುವಂತವ್ರು ಯಾರು ಅಂದ್ರೆ ಅದು ಜಾಗೃತಿ, ಅದು ಮಾತ್ರ ಉಳಿಯುತ್ತೆ ಅಂತಾನೆ ನಾವು ಹೇಳ್ಬೋದು ಸ್ನೇಹಿತರೆ. ಈ ಒಂದು ಜಾಗೃತಿಯೇ ಪ್ರಜ್ಞೆ ಅಥವಾ ಚೈತನ್ಯ ಎಂದು ನಾವು ಕರೆಯಬಹುದು, ಹೇಳಬಹುದು. ಈ ಒಂದು ಪ್ರಜ್ಞೆ ಅನ್ನೋದು ಯಾಕೆ ಮುಖ್ಯ, ಇದನ್ನ ತಿಳ್ಕೊಳ್ಳೋದು ಯಾಕೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ನೋಡ್ತಾ ಹೋದ್ರೆ, ನಾವು ಪ್ರಜ್ಞೆಯೊಂದಿಗೆ ಬದುಕಲು ಆರಂಭಿಸಿದಾಗ, ಅಂದ್ರೆ ನಾವು ಒಂದು ಅವೇರ್ನೆಸ್ ಅಂದ್ರೆ ಇನ್ನರ್ ಅವೇರ್ನೆಸ್ ಜೊತೆಗೆ ಕಾನ್ಶಿಯಸ್ನೆಸ್ ನಾವು ಅಳವಡಿಸ್ಕೊಂಡು, ಇಫ್ ವಿ ಟ್ರೈ ಟು ಲಿವ್ ಕಾನ್ಶಿಯಸ್ಲಿ, ಅಂದ್ರೆ ನಾವು ಒಂದು ರೀತಿ ಜಾಗೃತ ಮನೋಭಾವದಿಂದ ಬದುಕೋದಕ್ಕೆ ಶುರು ಮಾಡಿದ್ರೆ, ನಮ್ಮಲ್ಲಿರುವ ಪ್ರಜ್ಞೆಯನ್ನು ಎಚ್ಚರಿಸಿ ಅದರೊಟ್ಟಿಗೆ ನಾವು ಗಮನ ಕೊಡ್ತಾ ಬದುಕೋದಕ್ಕೆ ಶುರು ಮಾಡಿದ್ರೆ, ನಮ್ಮೊಳಗೆ ನಿಧಾನವಾಗಿ ಸಕಾರಾತ್ಮಕವಾದಂತಹ ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಅದನ್ನ ನಾವು ಕಣ್ಣಾರೆ ನೋಡಬಹುದು, ಇದು ಸಂಭವಿಸುತ್ತದೆ ಕೂಡ. ಹೆಚ್ಚು ಸ್ಪಷ್ಟತೆ ಮೂಡುತ್ತದೆ. ಈ ಒಂದು ಪ್ರಜ್ಞಾವಸ್ಥೆಯಿಂದ ನಾವು ಬದುಕಿದ್ರೆ ಹೆಚ್ಚು ಸ್ಪಷ್ಟತೆ ಮೂಡುತ್ತೆ, ಅಂದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ, ನಮ್ಮ ಒಂದು ಜೀವನದಲ್ಲಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಜೊತೆಗೆ ಭಯ ಅನ್ನೋದು ಕಮ್ಮಿ ಆಗುತ್ತೆ, ಒಂದು ರೀತಿ ಭಯದ ವಾತಾವರಣ ಕಮ್ಮಿ ಆಗುತ್ತೆ. ನಮ್ಮ ಸುತ್ತಮುತ್ತ ಏನೇ ನಡೀತಾ ಇದ್ರು ಕೂಡ ಒಂದ್ ರೀತಿ ನಾವು ಸಮಾಧಾನವಾಗಿ ಇರ್ತೀವಿ. ಹಾಗಂತ ಹೇಳಿ ಇಲ್ಲಿ ಕಂಪ್ಲೀಟ್ ಆಗಿ ನಾವು ಸ್ಟ್ರೆಸ್ ಝೀರೋ ಆಗ್ಬೇಕು ಅಂತ ಇಲ್ಲ. ಯಾಕಂದ್ರೆ ಕೆಲವೊಂದಷ್ಟು ವಿಡಿಯೋಗಳಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಸ್ಟ್ರೆಸ್ ಅನ್ನೋದು ಮುಖ್ಯ ಅಂತ. ಯಾಕೆ ಸ್ವಲ್ಪ ಮಟ್ಟಕ್ಕೆ ಸ್ಟ್ರೆಸ್, ಸ್ವಲ್ಪ ನಮ್ಗೆ ಒಂದ್ ರೀತಿ ಭಯ ಬರೋದು ಮುಖ್ಯ ಅಂತ ಹೇಳಿದೀನಿ. ಯಾಕೆ ಅಂತ ಕೂಡ ಆಲ್ರೆಡಿ ನಿಮ್ಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದು ನೀವು ನೋಡಿಲ್ಲ ಅಂತಂದ್ರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ ಏನಕ್ಕೆ ಅಂತ ಹೇಳಿ ನೀವೇ ಕಾಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ನಾವು ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಕೆಲವೊಂದ್ ಸಾತಿ ನಮ್ಗೆ ಭಯ, ಸ್ಟ್ರೆಸ್ ಅನ್ನೋದು ಮುಖ್ಯ. ಅದೇ ಕಂಟಿನ್ಯೂ ಆಗ್ಬಾರ್ದು, ಕೆಲವೊಮ್ಮೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಹೆಚ್ಚು ಸ್ಪಷ್ಟತೆ ಸಿಗುತ್ತೆ, ನಮ್ಗೆ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನಾವು ಈ ಒಂದು ಪ್ರಜ್ಞೆಯ ಜೊತೆ ಒಳ್ಳೆಯ ರೀತಿ ನಾವು ಅದನ್ನ ಒಂದ್ ರೀತಿ ಕಲಿತು, ಪ್ರಜ್ಞೆ ಅಂದ್ರೆ ಏನು ಅಂತ ಕಲಿತು ಪ್ರಜ್ಞಾವಸ್ಥೆಯಲ್ಲಿ ಬದುಕೋದಕ್ಕೆ ಶುರು ಮಾಡಿದ್ರೆ ನಮ್ಗೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಜೊತೆಗೆ ಭಯ ಕಮ್ಮಿ ಆಗುತ್ತೆ, ಅತಿಯಾದ ಆಲೋಚನೆಗಳು ಕಮ್ಮಿ ಆಗುತ್ತೆ, ನೆಗೆಟಿವ್ ಥಾಟ್ಸ್ಗಳು ಕಮ್ಮಿ ಆಗುತ್ತೆ, ನಕಾರಾತ್ಮಕವಾದ ಚಿಂತೆ, ನಕಾರಾತ್ಮಕವಾದಂತಹ ಆಲೋಚನೆಗಳು ಕಮ್ಮಿ ಆಗುತ್ತೆ. ಜೊತೆಗೆ ಪ್ರತಿಕ್ರಿಯಿಸುವ ಬದಲು ಅರಿವಿನಿಂದ ನಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತೆ. ಎಲ್ಲದಕ್ಕೂ ನಾವು ತುಂಬಾ ರಿಯಾಕ್ಟ್ ಮಾಡುವ ಬದಲು ಒಂದ್ ರೀತಿ ನಾವು ಸಮಾಧಾನವಾಗಿ ಒಂದ್ ರೀತಿ ಅರಿವಿನಿಂದ, ಅವೇರ್ನೆಸ್ ಇಂದ ನಾವು ಎಲ್ಲರಿಗೂ ಉತ್ತರ ಕೊಡೋದಕ್ಕೆ ಅಥವಾ ಏನಾದ್ರೂ ನಾವು ತಿಳಿಸಿ ಹೇಳ್ಬೇಕಂದ್ರೆ ಒಂದು ಅರಿವಿನಿಂದ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡ್ತೀವಿ ಅಂತ ಹೇಳಿ ಆಂತರಿಕ ಶಾಂತಿ ಬೆಳೆಯಲು ಪ್ರಾರಂಭಿಸುತ್ತದೆ. ಅಂದ್ರೆ ನಮ್ಮ ಒಳಗಡೆ ಒಂದ್ ರೀತಿ ಇನ್ನರ್ ಪೀಸ್ ಅನ್ನೋದನ್ನ ನಾವು ಕಂಡ್ಕೊಳ್ತೀವಿ. ಮನಸ್ಸಿನ ಒಂದು ಶಾಂತಿ ನಮ್ಮಲ್ಲಿ ನೋಡೋದಕ್ಕೆ ಸಿಗುತ್ತೆ. ವಿ ಕ್ಯಾನ್ ಫೀಲ್ ದ ಪೀಸ್ ಇನ್ಸೈಡ್ ಅಸ್ ಅಲ್ವಾ? ಯಾವುದು ಕೂಡ ಪರ್ಮನೆಂಟ್ ಅಲ್ಲ. ಒಂದ್ಸತಿ ನಾವು ನೆಮ್ಮದಿಯಾಗಿದ್ರೆ ಮತ್ತೊಂದ್ಸತಿ ಏನೋ ಒಂದು ಸಮಸ್ಯೆ ಎದುರಾಗಬಹುದು. ಆದರೆ ಹೆಚ್ಚು ನಾವು ಈ ಒಂದು ಪ್ರಜ್ಞಾವಸ್ಥೆಯಿಂದ ಬದುಕೋದಕ್ಕೆ ಶುರು ಮಾಡಿದ್ರೆ ನಮ್ಮ ಒಂದು ಜೀವನದಲ್ಲಿ ಎಷ್ಟೋ ಸುಧಾರಣೆಯನ್ನ ನಾವು ಕಾಣ್ತೀವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಮುಖ್ಯವಾದ ಸಂದೇಶ ಈ ವಿಡಿಯೋಯಿಂದ ಏನಪ್ಪಾ ಅಂತಂದ್ರೆ, ಬಹುಶಃ ಪ್ರಜ್ಞೆಯನ್ನ ನಾವು ಸೃಷ್ಟಿಸಬೇಕಾಗಿಲ್ಲ, ಅದು ಈಗಾಗಲೇ ನಮ್ಮ ಒಳಗಡೆ ಇದೆ. ಅಂದ್ರೆ ನಾವು ಅದನ್ನ ರಿಮೆಂಬರ್ ಮಾಡ್ಕೊಂಡ್ರೆ ಸಾಕು, ನಾವೇನು ಹೊಸದಾಗಿ ಏನು ಸೃಷ್ಟಿ ಮಾಡ್ಬೇಕು ಅಂತ ಇಲ್ಲ. ಆಲ್ರೆಡಿ ಪ್ರಜ್ಞೆ ಅನ್ನೋದು ನಮ್ಮೊಳಗಡೆ ಇದೆ. ಪ್ರತಿಯೊಂದು ಜೀವಿನಲ್ಲೂ ಕೂಡ ಪ್ರಜ್ಞೆ ಅನ್ನೋದು ಇರುತ್ತೆ, ಅದನ್ನ ನಾವು ಗುರುತಿಸ್ಬೇಕಷ್ಟೇ. ಜಸ್ಟ್ ವಿ ಹ್ಯಾವ್ ಟು ರಿಮೆಂಬರ್ ಹೂ ವಿ ಆರ್ ಅನ್ನೋದನ್ನ. ಸೊ ಈ ರೀತಿ ನಾವು ಅರಿತುಕೊಳ್ತಾ ಹೋದ್ರೆ ನಮ್ಗೆ ಏನ್ ಸಿಗುತ್ತೆ ಜೀವನದಲ್ಲಿ ಅಂತ ನಾವು ಕೇಳೋದಾದ್ರೆ, ಇಟ್ ವಿಲ್ ಬಿ
ಈಸಿ ಫಾರ್ ಅಸ್ ಟು ಫೈಂಡ್ ಅವರ್ ಪರ್ಪಸ್ ಆಫ್ ಅವರ್ ಲೈಫ್. ಅಂದರೆ ನಮ್ಮ ಒಂದು ಜೀವನದ ಏನು ಗುರಿ ಅಥವಾ ನಾವು ಯಾಕೆ ಈ ಭೂಮಿ ಮೇಲೆ ಬಂದಿದ್ದೀವಿ ಅಥವಾ ನಮ್ಮ ಉದ್ದೇಶ ಏನು, ನಮ್ಮ ಜೀವನದ ಉದ್ದೇಶ ಏನು, ವಾಟ್ ಇಸ್ ದ ಪರ್ಪಸ್, ಉದ್ದೇಶ ಏನು, ನಾವೇನು ಮಾಡಬೇಕು ನಮ್ಮ ಇಂದ ಲೈಫಲ್ಲಿ ಏನು ಮಾಡಬೇಕು ಅನ್ನುವಂತಹ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಓಕೆನಾ? ಅದು ಈಗಾಗಲೇ ನಮ್ಮ ಒಳಗಡೆ ಇದೆ ಈ ಒಂದು ಪ್ರಜ್ಞೆ, ಅವೇರ್ನೆಸ್. ಅದನ್ನು ನಾವು ಅರಿತುಕೊಳ್ಬೇಕಷ್ಟೇ. ಅವಾಗ ನಮಗೆ ಒಂದು ಪರ್ಪಸ್ ಏನು ನಮ್ಮ ಜೀವನದ್ದು ಅಂತ ಗೊತ್ತಾಗತ್ತೆ. ನಾವು ಅದನ್ನ ಗುರುತಿಸ್ಬೇಕು ಅಷ್ಟೇ. ಯಾಕಂದ್ರೆ ಪ್ರತಿಯೊಂದು ಆಲೋಚನೆಯ ಹಿಂದೆ, ಪ್ರತಿಯೊಬ್ಬರ ಒಂದು ಆಲೋಚನೆಯ ಹಿಂದೆ, ಪ್ರತಿಯೊಂದು ಭಾವನೆಯ ಹಿಂದೆ, ಪ್ರತಿಯೊಂದು ಅನುಭವದ ಹಿಂದೆ ಈ ಒಂದು ಮೌನವಾದ ಸಾಕ್ಷಿ ಇರುತ್ತೆ, ಯಾವಾಗ್ಲೂ ಇರುತ್ತೆ. ಅದೇ ಪ್ರಜ್ಞೆ, ಅದೇ ಕಾನ್ಶಿಯಸ್ನೆಸ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಹಾಗಾದ್ರೆ ನಾವು ನಮ್ಮ ಆಲೋಚನೆಗಳು ಅಲ್ಲ ಅಲ್ವಾ? ಫೈನಲಿ ನಾವೇನ್ ತಿಳ್ಕೊಂಡ್ವಿ ಈ ಒಂದು ವಿಡಿಯೋಯಿಂದ? ನಾವು ನಮ್ಮ ಆಲೋಚನೆಗಳಲ್ಲ, ನಾವು ನಮ್ಮ ಭಾವನೆಗಳು ಅಲ್ಲ, ನಾವು ನಮ್ಗೆ ಬರ್ತಾ ಇರುವಂತಹ ಪರಿಸ್ಥಿತಿಗಳಿಂದ ನಾವು ನಮ್ಮನ್ನ ಜಡ್ಜ್ ಯಾರು ಮಾಡೋದಕ್ಕಾಗಲ್ಲ. ಅದರಿಂದ ನಾವು ನಮ್ಮ ವ್ಯಕ್ತಿತ್ವವನ್ನ ತೋರಿಸ್ಕೊಳ್ಳುವಂಥದ್ರಲ್ಲಿ ಅರ್ಥ ಇರೋದಿಲ್ಲ ಅಲ್ವಾ? ಸೊ ನಾವು ನಮ್ಮ ಅನುಭವಗಳು ಅಲ್ಲ, ಅಂದ್ರೆ ಕೇವಲ ಒಂದು ಅನುಭವಗಳು ಅಲ್ಲ, ಅದೆಲ್ಲವನ್ನು ಮೀರಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರುವಂತಹ ಪ್ರಜ್ಞೆಯೇ ನಾವು. ಎಲ್ಲವನ್ನು ಗಮನಿಸ್ತಾ ಇರುವಂತಹ ಪ್ರಜ್ಞೆಯೇ ನಾವು ಅವೆಲ್ಲವನ್ನು ಗಮನಿಸ್ತಾ ಇರುವಂತಹ ಪ್ರಜ್ಞೆ. ಓಕೆನಾ ಸ್ನೇಹಿತರೆ? ಬಹುಶಃ ಅದೇ ನಮ್ಮ ನಿಜವಾದ ಸ್ವರೂಪವಾಗಿರಬಹುದು. ಸೊ ಇದು ಪ್ರತಿಯೊಬ್ಬರಿಗೂ ಕೂಡ ಡಿಫ್ರೆಂಟ್ ಒಪಿನಿಯನ್ಸ್ ಇರುತ್ತೆ. ಇದು ನಾನು ಹೇಳ್ತಿರೋದೇ ಪರ್ಫೆಕ್ಟ್ ಅಂತ ಅಲ್ಲ, ಅಥವಾ ಇನ್ನೊಬ್ರು ಹೇಳ್ತಿರೋದೇ ಪರ್ಫೆಕ್ಟ್, ಅದು ಪರ್ಫೆಕ್ಟ್, ಇದು ಇನ್ಪರ್ಫೆಕ್ಟ್, ಆ ತರ ಅಲ್ಲ. ಸೊ ಪ್ರತಿಯೊಬ್ಬರ ಒಂದು ಆಲೋಚನೆಗಳು ವಿಭಿನ್ನವಾಗಿರುತ್ತೆ, ಪ್ರತಿಯೊಬ್ಬರ ಜೀವನದ ಒಂದು ಅನುಭವಗಳು ವಿಭಿನ್ನವಾಗಿರುತ್ತೆ ಅಲ್ವಾ ಸ್ನೇಹಿತರೆ? ಸೊ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಒಂದು ಸಣ್ಣ ಪ್ರಯತ್ನ, ಈ ಒಂದು ಅವೇರ್ನೆಸ್ ಅಂದ್ರೆ ಏನು, ಐ ಮೀನ್ ಕಾನ್ಶಿಯಸ್ನೆಸ್ ಅಂತಂದ್ರೆ ಏನು, ಪ್ರಜ್ಞೆ ಅಂದ್ರೆ ಏನು ಅಂತ ತಿಳಿಸ್ಕೊಡೋದಕ್ಕೆ ಒಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ. ಓಕೆನಾ ಸ್ನೇಹಿತರೆ? ನೀವು ಇನ್ನೂ ಕೂಡ ಈ ಒಂದು ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಲ್ತ್ ಅವೇರ್ನೆಸ್, ಸ್ಪಿರಿಚುವಲ್ ಅವೇರ್ನೆಸ್, ನಾರ್ಸಿಸಮ್ ರಿಕವರಿ, ಈ ಎಲ್ಲ ಸೀರೀಸ್ನಲ್ಲಿ ಇರುವಂತಹ ವಿಡಿಯೋಸ್ಗಳನ್ನು ನೋಡಿ ಅದರ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ. ಇಷ್ಟನ್ನ ಹೇಳ್ತಾ ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀವಿ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ ಅಂಡ್ ಸೋಲ್ ಅಂಡ್ ಆಲ್ಸೋ ಯೋರ್ ಹಾರ್ಟ್. ಬಿ ಕೈಂಡ್ ಟು ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.